ಭೇಟಿಗೆ ಬಂದಿದ್ದೀರಿ. ಏನ್ ಆಗ್ತಾ ಇದೆ ಸರ್ ಬಿಜೆಪಿನಲ್ಲಿ ಬದಲಾವಣೆ ಪರ್ವ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಬಿಜೆಪಿನಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ನೋಡಿ, ನಾನು ದೆಹಲಿಗೆ ದಿನನಿತ್ಯ ಬರೋನಲ್ಲ. ನನಗೆ ಪಾರ್ಟಿಯ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ, ಒಂದು 3 ತಿಂಗಳಿಗೆ ಬಂದು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಏನ ಬೆಳವಣಿಗೆ ಇದರ ಎಲ್ಲ ಬಗ್ಗೆ ವಿವರಣೆ ಕೊಡಬೇಕು ಅಂತೇಳಿ ಅಮಿತ್ ಶಾ ಅವರು ಇರ್ಬೋದು, ನಡ್ಡಾ ಅವರು ಎಲ್ಲರೂ ಕೂಡ ಹೇಳಿದ್ದಾರೆ 3 ತಿಂಗಳು ಸರಿ ಬಂದು ವಿವರಣೆ ಕೊಡಿ ಅಂತೇಳಿ. ಸೊ ಆ ದೃಷ್ಟಿಯಿಂದ ನಂದೊಂದು ಪರ್ಸನಲ್ ಕೆಲಸನೂ ಇತ್ತು ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ, ಅದನ್ನು ಕೂಡ ಮಾತಾಡಿದ್ದೀನಿ. ಮತ್ತೆ ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಬಗ್ಗೆ 3 ತಿಂಗಳು ಒಂದ್ಸರಿ, ಕಳೆದ ಬಾರಿನೂ ನಾನು 3 ತಿಂಗಳಿಂದ ಬಂದಿದ್ದೆ. ಆಗ ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಹೋಗಿದ್ದೆ. ಈಗೂ ಕೂಡ ನಾನು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ, ನಮ್ಮ ಹಿಂದೆ ಇನ್ಚಾರ್ಜ್ ಆಗಿದ್ದ ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಮತ್ತೆ ಜೋಶಿ ಅವ್ರನ್ನು ಕೂಡ ನಾನು ಭೇಟಿ ಮಾಡಿದ್ದೀನಿ. ಅಮಿತ್ ಶಾ ಅವ್ರನ್ನ ಮೊದಲೇ ನಾನು ಕರ್ನಾಟಕದಲ್ಲಿ ಮೊನ್ನೆ ಅವ್ರ ಜೊತೆಲೆ ಕಾರಲ್ಲಿ ನಾನು ಆದಿಚುಂಚನಗಿರಿ ಮಠಕ್ಕೆ ಹೋದೆ, ಸುಮಾರು ಅರ್ಧ ಗಂಟೆಗಳ ಕಾಲ. ಆಗ್ಲೇ ನಾನು ಏನ್ ಮಾತಾಡ್ಬೇಕೋ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ. ಅವ್ರ ಜೊತೆ ಆಲ್ರೆಡಿ ನನ್ನ ಭೇಟಿ ಆಗಿದೆ. ಅದರಿಂದ ಇಲ್ಲಿ ನನಗನ್ಸೋ ಪ್ರಕಾರ